ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಜೆ ಮೇಲೆ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಹಾಗೆ ಇವಾಗ ಪ್ರಾಗ್ಯ ಸ್ಕೂಲಿಂದ ಬಂದಾದ್ಮೇಲೆ ಅವಳಿಗೆ ಸ್ನಾಕ್ಸ್ ರೆಡಿ ಆಗ್ತಾ ಉಂಟು. ಹಾಗೆ ನೋಡ್ತಾ ಇರ್ಬೋದು ನೋಡಿ, ಪ್ರಾಗ್ಯ ಅಲ್ಲಿ ಕೂತ್ಕೊಂಡಿದ್ದಾಳೆ. ಕೂತ್ಕೊಂಡು ನೀವೇಲ್ ಬನ್ನಿ ಗೈಸ್, ನೀವೇಲ್ ಬನ್ನಿ. ಅಲ್ಲಿ ಬೆಳಕು ಕಮ್ಮಿ ಇದೆ, ನೀವೇಲ್ ಬನ್ನಿ. ಹಾಗೆ ಅವಳಿಗೆ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ಬಂದಿಯಾ? ಕೂದಲು ಎಷ್ಟು ದೊಡ್ಡದಾಯ್ತು. ಆ ಕೂದಲು ಕಟ್ ಮಾಡಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಲ್ಲಿ ಬರ್ತಾ ಇತ್ತು, ಕೆಳಗೆ ಇಷ್ಟು ಉದ್ದ ಬರ್ತಾ ಇತ್ತು. ನಾನು 2 ಟೈಮ್ಸ್ ಕಟ್ ಮಾಡಿದೆ. ಲಾಸ್ಟ್ ಟೈಮ್ ಫುಲ್ ಉದ್ದ ಆಗಿತ್ತು, ಅವಾಗ ಕಟ್ ಮಾಡಿದ್ದು. ಆದ್ಮೇಲೆ ಮತ್ತೆ ನೆಕ್ಸ್ಟ್ ಒಂದ್ಸಲ ಕಟ್ ಮಾಡಿದೀನಿ. ಹೌದಪ್ಪ, ಫುಲ್ ಕುಂಡೆ ತನಕ ಬರ್ತಾ ಉಂಟು. ಇದು ಶೋಲ್ಡರ್ ಮೊದ್ಲು ಶೋಲ್ಡರ್ ತನಕ ಇದ್ದಿತ್ತು, ಶೋಲ್ಡರ್ ಗಿಂತ ಹೆಚ್ಚು ಕುಳ್ಳೇನೆ ಇದ್ದಿತ್ತು. ಈಗ ಶೋಲ್ಡರ್ ಗಿಂತ ಇನ್ನು ದೊಡ್ಡದಾಗಿದೆ. ನಾನೇ ಎಷ್ಟು ಕೈಯಲ್ಲಿ ಮುಟ್ಬೋದು. ಇನ್ನು ಕಟ್ ಮಾಡಲ್ಲ ಕೂದಲು. ಹಿಂಗ್ ಮೊದ್ಲೆಲ್ಲ ಹಿಂಗ್ ಮುಟ್ತಿದ್ದೆ, ಹಿಂಗ್ ಮುಟ್ಟಕ್ಕೆ ಆಗಲ್ಲ. ಇನ್ನು ಕಟ್ ಮಾಡಲ್ಲ ಕೂದಲು ಉದ್ದಾಗಿ. ಒಂದು ಎಂತ ಗೊತ್ತಾ, ಶಾಲೆಯಲ್ಲಿ ನೀರು ಕುಡಿಯುವುದಿಲ್ಲ. 1 ಬಾಟಲ್ ನೀರು ನಾನು ಬಿಸಿ ನೀರು ಕಾಯಿಸಿ ಅದನ್ನ ಕೊಟ್ಟು ಕಳಿಸ್ತೀನಿ. ಫಿಲ್ಟರ್ ವಾಟರ್ ಆದ್ರೂ ಅದನ್ನ ಕಾಯಿಸ್ಬಿಟ್ಟು ಕಳಿಸ್ತೀನಿ. ಆದ್ರೂ ನೀರ್ ಕುಡಿಯೋದಿಲ್ಲ. ಒಂದ್ ಸ್ವಲ್ಪ ಎಲ್ಲ ಊಟ ಮಾಡಿ ಒಂಚೂರು ಕುಡಿದ್ರೆ ಆಯ್ತು, ಹಾಗೆ ತಗೋಬರ್ತಾಳೆ. 3 ದಿವಸದಿಂದ ಹೇಳ್ತಾ ಇದ್ದೆ, ನೀರು ಕುಡಿ ನೀರು ಕುಡಿ. ನೀರು ಕುಡಿಯುವುದೇ ಇಲ್ಲ, ಎಷ್ಟು ಹೇಳಿದ್ರು ಅಷ್ಟೇ. ಮತ್ತೆ ಅಗೇನ್ ಸಾರಿ ಕೇಳ್ತಾಳೆ, ಟೀಚರ್ ಹತ್ರ ಹೇಳ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ನಾಳೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದೀನಿ, ನೀರು ಕುಡ್ಕೊಂಡ್ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಟೀಚರ್ಗೆ ಕಂಪ್ಲೇಂಟ್ ಮಾಡ್ತೀನಿ, ಅವಳು ನೀರು ಕುಡಿಯುವುದಿಲ್ಲ ಅಂತ ಹೇಳಿದ್ದೀನಿ. ಹೇಳಿದಾಳೆ, ಇನ್ನು ಕುಡ್ಕೊಂಡ್ ಬರ್ತೀನಿ ಅಂತ, ನೋಡು ಎಂತ ಮಾಡ್ತಾಳಂತ. ಇಲ್ಲಿ ನೋಡ್ತಾರೆ ನೋಡಿ, ಚಪಾತಿ ಇದು ಲಟ್ಟಿಸಿ ಇಟ್ಟಿದ್ದೆ ನಾನು ಅವಾಗ್ಲೇ ಅವಳಿಗೆ. ಇದಕ್ಕೆ ಒಂದು ಆಮ್ಲೆಟ್ ಮಾಡಿಕೊಡ್ಬೇಕು. ಅವಳಿಗೆ ಈರುಳ್ಳಿ ಎಲ್ಲ ಹಾಕಿದ್ರೆ ಇಷ್ಟ ಆಗುದಿಲ್ಲ. ಈ ತರ ಪಲ್ಯ ಮಾಡಿದ್ದೀನಿ ಚಪಾತಿಗೆ. ಹಾಗೆ ಅವಳು ಪಲ್ಯ ಬೇಕಾದ್ರೆ ತಿನ್ಲಿ, ಇಲ್ಲ ಅಂದ್ರೆ ಒಂದು ಆಮ್ಲೆಟ್ ಮಾಡಿಕೊಟ್ರೆ ತಿಂತಾಳೆ. ಆಮ್ಲೆಟಿಗೆ ಅವಳಿಗೆ ಈರುಳ್ಳಿ ಎಲ್ಲ ಬೇಡ. ಅವಳಿಗೆ ಯಾವಾಗ್ಲೂ ಹಾಫ್ ಬಾಯ್ಲ್ ಮಾಡಿ ಕೊಡ್ಬೇಕು. ಆದ್ರೆ ಇವತ್ತು ನಾನು ಸ್ವಲ್ಪ ಚಪಾತಿ ಇದೆಯಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಬೇರೆ ತರ ಮಾಡಿ ಕೊಡ್ತೀನಿ ಅವಳಿಗೆ, ನೋಡುವ. ಹಾಗೆ ಸಂಜೆ ಮೇಲೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ನೋಡುವ ಎಲ್ಲಿಗೆ ಎಂಡ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತೇ ಎಂಡ್ ಮಾಡ್ತೀನ, ನಾಳೆ ಎಂಡ್ ಮಾಡ್ತೀನ ಗೊತ್ತಿಲ್ಲ. ನೋಡುವ ಎಂತ ಆಗ್ತದಂತ ಹೇಳಿ ಸ್ಟಾರ್ಟ್ ಮಾಡಿದೀನಿ ಅಷ್ಟೇ. ಇವಾಗ ಚಪಾತಿ ಆಗ್ತಾ ಉಂಟು. ಹೊರಗಡೆ ತಿಂಡಿ ಕೊಡೋದಕ್ಕಿಂತ ಮನೇಲಿ ಎಂತಾದ್ರೂ ಮಾಡಿ ಇಟ್ರೆ ಬೆಸ್ಟ್ ಅಂತ ಹೇಳಿ ನಾನೇನಾದ್ರೂ ಮಾಡುದು. ಈಗ ಮಧ್ಯಾಹ್ನ ಮೇಲೆ ಅವಳಿಗೆ ಒಂದೊಂದ್ ದಿವಸ ಎಂತಾದ್ರೂ ಮಾಡಿ ಇಡುದು. ಆವಾಗ ಅವಳಿಗೆ ಸ್ವಲ್ಪ ಹೊಟ್ಟೆನೂ ಗಟ್ಟಿ ಆಗ್ತದೆ. ಹಾಗೆ ಪ್ರಾಗ್ಯದ್ದು ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಇತ್ತು, ಅವಳಿಗೆ ನೆನಪೇ ಇಲ್ಲ. ಈಗ ಬಂದ ತಕ್ಷಣ ಚಾಕ್ಲೇಟ್ ತೋರಿಸಿದ್ರೆ ಪಟ್ಟಂತ ಫಸ್ಟ್ ಅದನ್ನೇ ತಿಂತಾಳೆ. ಅವಳಿಗೆ ನೆನಪೇ ಇಲ್ಲ ಚಾಕ್ಲೇಟ್ ಅಂತ. ನಾನು ಅದನ್ನು ತೆಗೆದು ಹಾಗೆ ಇಟ್ಟಿದ್ದೀನಿ. ಇಷ್ಟು ತನಕ ನೆನಪಿಲ್ಲ ಚಾಕ್ಲೇಟ್. ಆಮೇಲೆ ತಿಂದಿಲ್ಲ ಮತ್ತೆ ಕೊಡ್ತೀನಿ. ಚಪಾತಿ ಮತ್ತೆ ಆಮ್ಲೆಟ್ ರೆಡಿ ಆಯ್ತು. ಇದನ್ನೀಗ ಅವಳಿಗೆ ಕೊಟ್ಟು ನನಗೆ ಚಪಾತಿ ಮಾಡ್ಕೋಬೇಕು. ಆದ್ರೆ ಎಂತ ಹೇಳಿದ್ರೆ, ಅದು ಆಮ್ಲೆಟ್ ಮಾಡಿದ್ದೀನಲ್ಲ, ನಂಗೆ ಅದರಲ್ಲಿ ಆಗುದಿಲ್ಲ. ನಾನಿವತ್ತು ನಾನ್ ವೆಜ್ ತಿನ್ನೋದಿಲ್ಲ, ಗುರುವಾರ ಅಲ್ಲ. ಹಾಗಾಗಿ ಬೇರೆದ್ರಲ್ಲಿ ಮಾಡ್ಬೇಕು, ಇಲ್ಲಾಂದ್ರೆ ಅದನ್ನು ತೊಳೆದು ಆಮೇಲೆ ಮಾಡ್ಕೋಬೇಕು. ಸೊ ಈಗ ಅವಳಿಗೆ ಕೊಡ್ತೀನಿ, ನಾನು ಮತ್ತೆ ಮಾಡ್ಕೊಳ್ತೀನಿ. ಅಪ್ಪ ಈಗ ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಅಂದ್ರೆ ನೈಟಿಗೆ ಸೇರಿ ಮಾಡ್ತಾ ಇದ್ದೇನೆ. ಮತ್ತೆ ಈಗ ಒಂದ್ಸಲ ನೈಟಿಗೆ ಒಂದ್ಸಲ ಯಾರು ಮಾಡ್ತಾರೆ ಅಂತ ಹೇಳಿ ಇವಾಗ್ಲೇ ಮಾಡಿ ಇಡ್ತಾ ಇದ್ದೀನಿ. ಮತ್ತೆ ಅವಳಿಗೆ ಹೋಮ್ ವರ್ಕ್ ಎಲ್ಲ ಮಾಡಿಸ್ಲಿಕ್ಕೆ ಉಂಟು, ಮತ್ತೆ ಲೇಟ್ ಆಗ್ತದೆ. ಅದಕ್ಕೆ ಈಗ ಸ್ವಲ್ಪ ಬೇಗನೆ 8 ಗಂಟೆ ಹಾಗೆಲ್ಲ ಊಟ ಮಾಡಿ ಬಿಡುದು ನಾವು. ಮತ್ತೆ ಜಾಸ್ತಿ ಲೇಟ್ ಮಾಡುದಿಲ್ಲ, 8:30 ಒಳಗೆಲ್ಲ ಊಟ ಮಾಡಿಬಿಡ್ತೀವಿ. ಮತ್ತೆ 9:45ಗೆಲ್ಲ ಮಲಗಿ ಬಿಡುದು. ಯಾಕಂದ್ರೆ
ನಿದ್ದೆ ಸರಿಯಾಗ್ಲಿ ಅನ್ನೋದಕ್ಕೋಸ್ಕರ. ಮತ್ತೆ ಅಂತ ಹೇಳಿದ್ರೆ ಇದು ಇನ್ನು ಬಿಗ್ ಬಾಸ್ ಆ ಥರ ಎಲ್ಲ ಇದ್ರೆ ನಾನು ಸ್ವಲ್ಪ ಟಿವಿ ನೋಡ್ತೀನಿ. ಇದು ಸೀರಿಯಲ್ಗಳು ಅಷ್ಟು ಇಂಟ್ರೆಸ್ಟ್ ಆಗಲ್ಲ, ಇಂಟ್ರೆಸ್ಟ್ ಇದ್ರೆ ಮಾತ್ರ ನೋಡ್ತೀನಿ, ಇಲ್ಲ ಅಂದ್ರೆ ಅಷ್ಟು ಇದು ಮಾಡಿ ನೋಡುದಿಲ್ಲ ನಾನು. ಹಾಗಾಗಿ ಬೇಗ ಮಲಗೋದು. ಅದಕ್ಕೆ ಇವಾಗಲೇ ಚಪಾತಿ ಮತ್ತೆ ಲಟ್ಟಿಸಿ ಇಟ್ಟಿದ್ದೀನಿ. ಇದನ್ನು ಕಾಯಿಸ್ಬಿಟ್ಟು ಅವಳದೊಂದು ಯೂನಿಫಾರ್ಮ್ ವಾಶ್ ಮಾಡಿ ಬರಬೇಕು. ಬೇಗ ಬೇಗ ಲಟ್ಟಿಸಿ ಕಾಯಿಸೋದು ಆಯ್ತು. ಸ್ವಲ್ಪ ರೈಸ್ ಉಂಟು, ಹಾಗೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಮೆಂತ್ಯ ದೋಸೆ ಮಾಡುವ ಅಂತೇಳಿ ಅದಕ್ಕೆ ಮೆಂತ್ಯ ಮತ್ತೆ ಅಕ್ಕಿ ನೆನೆ ಹಾಕಕ್ಕೆ ಈಗ ನೆನೆ ಹಾಕಿ ರಾತ್ರಿ ಕಡ್ದಿಡ್ಬೇಕು. ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಬೆಳಿಗ್ಗೆ ದೋಸೆ ಮಾಡ್ಲಿಕ್ಕೆ. ಹಾಗೆ ಇದು ಸ್ವಲ್ಪ ಮೆಂತ್ಯ ಪುಡಿ ಮಾಡಿ ಇಡ್ಬೇಕು ಖಾಲಿ ಹೊಟ್ಟೆಯಲ್ಲಿ. ಬೆಳಿಗ್ಗೆ ಇದನ್ನ ಸ್ವಲ್ಪ ಪುಡಿ ಮಾಡಿ ಕುದಿಸ್ಬಿಟ್ಟು ಕುಡಿದ್ರೆ ಒಳ್ಳೇದು ತುಂಬಾ. ಇದನ್ನೊಂದು ಮಾಡ್ಬೇಕಂತ ಇದ್ದೀನಿ, ನೆನಪಿಲ್ಲ. ಸೊ ನೆಕ್ಸ್ಟ್ ಮಾಡುವಾಗ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ನನ್ನ ಅಕ್ಕ ಅಂತೂ ಡೈಲಿ ಕುಡಿತಾಳಾಯ್ತಾ ಮೆಂತ್ಯ. ಅಂದ್ರೆ ಬೆಲ್ಲ ಏನು ಹಾಕ್ಬಾರ್ದು, ಹಾಗೆ ಕಹಿಯಾಗಿ ಕುಡಿಬೇಕು. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಖಾಲಿ ಹೊಟ್ಟೆಲ್ ಕುಡಿದ್ರೆ. ಇದನ್ನ ಮಾಡಿದಾಗ ನಿಮ್ಗೆ ಶೇರ್ ಮಾಡ್ತೀನಿ ನಾನು. ಇವಾಗ ದೋಸೆಗೆ ಇದನ್ನ ನೆನ್ಸಿಡ್ತೀನಿ ಇವಾಗ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿ ಬೆಳಗ್ಗೆ ಬೆಲ್ಲ ಹಾಕಿ ದೋಸೆ ಮಾಡುದು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಮೆಂತ್ಯ. ಚಪಾತಿ ತಿನ್ಲಿಕ್ಕೆ ನಂಗೆ ಟೈಮ್ ಇಲ್ಲ. ಫಸ್ಟ್ ಇವಾಗ ನಾನು ದೇವರಿಗೆ ದೀಪ ಇಟ್ಬಿಟ್ಟು ಆಮೇಲೆ ತಿಂತೀನಿ. ಇನ್ನು ಜೀರಿಗೆ ಕಷಾಯ ಕೂಡ ಇಡ್ಬೇಕು. ಸಂಜೆ ನಾವು ಟೀ ಕುಡಿಯುವುದಿಲ್ಲ, ಜೀರೆ ಕಷಾಯ ಮಾಡೋದು. ಈಗ ಒಂದು ಜೀರೆ ಕಷಾಯಕ್ಕೆ ಇಟ್ಬಿಟ್ಟೆ ನಾನು ಸೀದಾ ದೇವ್ರಿಗೆ ದೀಪ ಇಟ್ಟು ಹೊಸ್ತಿಲಿಗೆಲ್ಲ ದೀಪ ಇಟ್ಟು ಬರ್ತೀನಿ. ಓಕೆ, ಮತ್ತೆ ನಾನು ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಪ್ರಾಗ್ಯಂದು ಇವತ್ತು ಫುಲ್ ಅಳು. ಯಾಕಂದರೆ ಅವಳಿಗೆ ವಾಟರ್ ಬಾಟಲ್ ಹೊಸಾತ್ ಬೇಕಂತೆ. ಎಲ್ಲ ಮಕ್ಕಳು ಹೊಸಾತ್ ವಾಟರ್ ಬಾಟಲು ತಗೊಬಂದರಂತೆ. ಅದಕ್ಕೋಸ್ಕರ ಈ ಮಕ್ಕಳದ್ದು ವರ್ಷಕ್ಕೆ ಹೊಸ ಬ್ಯಾಗು, ಹೊಸ ವಾಟರ್ ಬಾಟ್ಲು. ನಾನು ಒಳ್ಳೆ ವಾಟರ್ ಬಾಟ್ಲೇ ಕೊಡಿಸಿದ್ದೀನಿ. ಸ್ಟೀಲ್ದಿರಲಿ, ಪ್ಲಾಸ್ಟಿಕ್ ಇದೆಲ್ಲ ಬೇಡ, ಚೆನ್ನಾಗಿರೋದೇ ಇರಲಿ. ವರ್ಷ ಕೊಡ್ಸೋಕ್ಕಾಗತ್ತಾ? ಹಾಯ್ ಗೈಸ್, ಮಾರ್ನಿಂಗ್ ಇಂದ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನೈಟ್ ಜಾಸ್ತಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ಪ್ರಾಗ್ಯಂಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಲಿಕ್ಕಿತ್ತಲ್ಲ, ಮಾಡಿಸ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಟಿವಿ ನೋಡಿ ಆಮೇಲೆ ಊಟ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ವಿ. ಹಾಗೆ ಮಿಡ್ ನೈಟ್ ಅಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ತುಂಬಾ ಎಷ್ಟು ನಿದ್ದೆ ಸರಿಯಾಗ್ಲಿಲ್ಲ ನಿನ್ನೆ. ಪ್ರಾಗಿ ಮಲಗಿದ್ದಾಳೆ. 7:15 ಆಯ್ತು, ಟೈಮ್ ಆಯ್ತು. ಇಲ್ಲಿ ನೋಡ್ತಾ ಇರುವ ನೋಡಿ, ದೋಸೆ ಇಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಉಪ್ಪು ಹಾಕಿ ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಫಸ್ಟು ಅವಳಿಗೊಂದು ಸ್ನಾನ ಮಾಡಿಸಿ ಬಂದು ಆಮೇಲೆ ದೋಸೆ ಮಾಡಿ ಕೊಡಬೇಕು. ಹಾಗೆ ಯೂನಿಫಾರ್ಮ್ ಐರನ್ ಮಾಡಿಲ್ಲ ಇನ್ನು. ಬೆಳಿಗ್ಗೆ ಒಂದು ನನ್ನ ರೊಟೀನ್ ಇರುತ್ತೆ, ಫುಲ್ ಬಿಸಿ ಇರುತ್ತೆ ಅವಳನ್ನು ಸ್ಕೂಲಿಗೆ ಕಳಿಸೋ ತನಕ. ಆಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಫಸ್ಟ್ ಅವಳು ಎಬ್ಬಿಸ್ಬೇಕು. ಫಸ್ಟೇ ಎಬ್ಬಿಸಿ ಬರಲಿಲ್ಲ ಅಂದರೆ 10 ನಿಮಿಷ ಬೇಕು, ಎದ್ದೇಳಕ್ಕೆ 10 ನಿಮಿಷ ಬೇಕು. ಹಾಗೆ ಹೀಗೆ ಅಂತ ಸ್ವಲ್ಪ ನಾನು ಬೇಗನೆ ಎಬ್ಬಿಸಿ ಬಿಡುದು. ಆಮೇಲೆ ಅವಳು ಮೆಲ್ಲ ಎತ್ಕೊಂಡು ಬರ್ತೀನಿ. ನಾನು ಈಗ ಜಡೆ ನೋಡಿ ಎಷ್ಟು ಇದ್ದಾಗಿದೆಲ್ಲ. ಜಡೆ ಈಸ್ ಬಾಲ. ಶೋಲ್ಡರ್ಗಿಂತ ಕೆಳಗಿದೆ. ಒಂದು ಚಪ್ಪಲಿ ಹಾಕೊಳ್ಳಕ್ಕೆ ಒಂದು ಪ್ರಾಗ್ಯನ್ನ ಬಿಟ್ಟು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರಾಗ್ಯ, ಇವತ್ತಿನ ವೆದರ್ ಹೆಂಗಿದೆ? ವೆದರ್ ಹೆಂಗಿದೆ? ವೆದರ್ ಶೆಕೆಗಾಲ ಕಂಪೇರ್ ಮಾಡಿದ್ರೆ ಇವತ್ತಿನ ವೆದರ್ ತುಂಬಾ ಕೂಲ್ ಆಗಿದೆ. ಅಲ್ಲ ಪ್ರಾಗ್ಯ? ಸ್ವೆಟರ್ ನಾವು ಮೊದಲು ಹಾಕೊಂಡು ಹಾದಿರ್ತೀವಿ. ಇವಾಗ ಹಾಕೊಂಡು ಹೋಗಲ್ಲ ಅಲ್ಲ.
ಒಂದು ಸ್ವೆಟರ್ ಇದೆ ನನ್ನ ಹತ್ರ. ಕವರ್ಡ್ ಇಲ್ಲ. ಕವರ್ ಇಲ್ಲ. ಇಷ್ಟು ಕಾಲದಲ್ಲಿ ಒಂದು ಬೇಜಾರಾಗೋದು ಅಂತಂದರೆ ರೋಡ್ ತುಂಬ ಗಲೀಜು ಇರ್ತದೆ. ಅದೊಂದು ಮಳೆಗಾಲದಲ್ಲಿ ಬೇಜಾರ ಅಲ್ವಾ ಪ್ರಾಗಿ? ಈ ಫ್ಲವರ್ ಚೆನ್ನಾಗಿದೆಯಲ್ಲ ಅಲ್ಲ, ಚಂದ ಉಂಟು ಫ್ಲವರ್. ಎದ್ದೇಳುದಿಲ್ಲ, ಲೇಟ್ ಎದ್ದೇಳು. ಪ್ರಾಗ್ಯ ಮೂಡೇ ಇರಲಿಲ್ಲ ಸ್ಕೂಲಿಗೆ ಹೋಗಕ್ಕೆ. ಓಕೆ, ಮನೆಯಲ್ಲಿ ದನ ಮೇಯಿಸಿ ಬಂತನ ಬಸ್. ಸೈಡ್ ಬಂದಿತ್ತು. ಅವ್ರು ಸ್ಕೂಲಿಗೆ ಹೋಗಾಯ್ತಂತ, ನಮ್ಗಿಂತ ಮೊದಲೇ ಹೋಗಿರ್ಬೇಕು. ಬಾಗಿಲು ಹಾಕಿಲ್ಲಪ್ಪ, ಬಾಗಿಲು ಓಪನ್ ಇತ್ತು. ಬರ ಅಲ್ಲಿ ಇರ್ಬೋದು. ಯಾರಿದ್ದಾರೆ? ರಾಗಿನನ್ನ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮಳೆ ಬರುವಾಗಿದೆ, ಸ್ವಲ್ಪ ವೆದರ್ ಕೂಲ್ ಇದೆ, ಮಳೆ ಬರ್ತದೆ ಅಂತ ಮೋಡ. ಇವಾಗ ಹೋಗಿ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನಬೇಕು. ಒಂಚೂರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸ್ನಾನಕ್ಕೆ ಹೋಗೋದು. ಯಾಕಂದರೆ ಊರಿಗೆ ಹೋದಾಗಿಂದ ನನಗೆ ಸ್ವಲ್ಪ ಬ್ಲಡ್ ಲೆವೆಲ್ ಕಮ್ಮಿ ಇರೋದ್ರಿಂದ ಮತ್ತೆ ನಾನು ಚೆಕಪ್ ಮಾಡಿಲ್ಲ ಹೇಗಾಗಿದೆ ಏನು ಅಂತ ಹೇಳಿ. ಇಲ್ಲಿದ್ದಾಗ ನಾನು ಮೊದಲು ಖರ್ಜೂರ ಅದೆಲ್ಲ ಡೈಲಿ ತಿಂತಾಯಿದ್ದೆ. ಊರಿಗೆ ಹೋದ್ಮೇಲೆ ಆ ಕಡೆ ಈ ಕಡೆ ತಿರುಗೋದ್ರೊಳಗೆ ಎಲ್ಲ ತಿನ್ನೋದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ಅಷ್ಟು ದೂರ ಅಂದರೆ ಜಾಸ್ತಿ ದೂರ ಆಗಲ್ಲ. ಅವಳನ್ನು ಬಿಟ್ಟು ಬಂದರೂ ಒಂಥರ ಸುಸ್ತು, ಕಾಲೆಲ್ಲ ಪೇಯ್ನ್ ಆದಾಗ ಅನಿಸ್ತದೆ. ಇನ್ನು ಸ್ವಲ್ಪ ನನ್ನ ರೊಟೀನನ್ನು ಮತ್ತೆ ಚೇಂಜ್ ಮಾಡಬೇಕು ಹೇಗೇನು. ಯಾಕಂದರೆ ಅಷ್ಟು ಇದಿಲ್ಲ, ಬ್ಲಡ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ, ಗೊತ್ತಾಗ್ತದೆ, ಫೀಲ್ ಆಗುತ್ತೆ. ಮೊದಲೆಲ್ಲ ತಿನ್ನುವಾಗ ಎಲ್ಲ ಕರೆಕ್ಟಾಗಿ ದಾಳಿಂಬೆ ಅದು ಇದು ಎಲ್ಲ ತಿನ್ನುವಾಗ ಕರೆಕ್ಟಾಗಿದೆ, ಅಷ್ಟು ಟಯರ್ಡ್ನೆಸ್ಸೇ ಫೀಲ್ ಆಗ್ತಿಲ್ಲ. ಅಲ್ಲಿಂದ ಇಲ್ಲಿ ನಡ್ಕೊಬಂದರೂ ನನಗೆ ಏನು ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಅಲ್ಲಿಂದ ಇಲ್ಲಿ ತನಕ ನಡ್ಕೊಬಂದರೆ ಸುಸ್ತಾಗೋ ಫೀಲ್ ಆಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ರೊಟೀನ್ ಚೇಂಜ್ ಮಾಡಬೇಕು, ಸ್ವಲ್ಪ ಹೆಲ್ದಿ ಫುಡ್ ಎಲ್ಲ ತಿಂದು ನೋಡುವ ಎಂತೆಂತ ಆಗ್ತದೆ ಅಂತೇಳಿ. ದೋಸೆ ಮಾಡೋಣ ಅಂತ ಬಂದೆ ಇವಾಗ. ಹಾಗೆ ಸ್ನಾನ ಎಲ್ಲ ಆಯ್ತು, ಪೂಜೆ ಕೂಡ ಆಯ್ತು. ಮತ್ತೆಂತ ಹೇಳಿದ್ರೆ ಇವತ್ತು ಮೆಂತ್ಯ ದೋಸೆ ಮಾಡಿದ್ದಲ್ಲ. ಮೆಂತ್ಯ ದೋಸೆ ಮಾಡುವಾಗ ತುಪ್ಪ ಇದ್ರೆ ಒಳ್ಳೆ, ತುಪ್ಪ ಇದ್ರೇನೆ ಟೇಸ್ಟ್ ತಿನ್ನಕ್ಕೆ. ಇವತ್ತು ನಮ್ಮ ಮನೆಯಲ್ಲಿ ಯಾವತ್ತು ತುಪ್ಪ ಇಲ್ದಿರೋ ದಿವಸ ಇಲ್ಲ, ಇವತ್ತು ತುಪ್ಪ ಇಲ್ಲ. ಬೆಳಗ್ಗೆ ನನಗೆ ನೆನಪಾಯ್ತು, ಇವಾಗ ಆರ್ಡರ್ ಮಾಡಿದ್ರೆ ಬರುತ್ತೆ, ಬಟ್ ಏನಂದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಮೊದ್ಲಿನ ತರ ಇವಾಗ 99ಗೆ ಫ್ರೀ ಡೆಲಿವರಿ ಎಲ್ಲ ಇಲ್ಲ. ಜಿಯೋ ಮಾರ್ಟ್ ಅಲ್ಲಿ 399 ಮಾಡಿದ್ದಾರೆ. 399ಗೆ ಫ್ರೀ ಡೆಲಿವರಿ. ಅದ್ರೊಳಗೆ ನೀವು ತಗೊಂಡ್ರೆ 30 ರೂಪೀಸ್ ನೀವು ಅವ್ರದ್ದೇನು ತಂದು ಕೊಡುವಂತ ಚಾರ್ಜ್ ಇದೆಯಲ್ಲ ಅದನ್ನು ಕೊಡ್ಬೇಕಾಗ್ತದೆ. ಅದು ಫಸ್ಟ್ ನಾನು ಒಂದ್ 2 ಸತಿ ಆರ್ಡರ್ ಮಾಡಿದ್ದೆ. ಅವಾಗ ಒಂದ್ಸಲ ಏನೋ 500 ಮೇಲೆ ಆಗಿತ್ತು. ಮತ್ತೊಂದ್ಸಲ 280 ಎಷ್ಟಾಗಿದೆ ನಂಗೆ ಗೊತ್ತೇ ಆಗ್ಲಿಲ್ಲ. ಮತ್ತೆಂತ ಅಲ್ಲದೆ 5 ರೂಪೀಸಿಗೆ 1 kg ಈರುಳ್ಳಿ ಎಲ್ಲ ಸಿಗ್ತಾ ಇತ್ತು, ಅದು ಸಹ ಇಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲ. ನೆಕ್ಸ್ಟ್ 3rd ಟೈಮ್ ನಾನು ಆನ್ಲೈನ್ ಡೆಲಿವರಿ ಮಾಡುವಾಗ ನೋಡಿದ್ದು, ಅಲ್ಲಿ ಡೆಲಿವರಿ ಚಾರ್ಜ್ 30 ರೂಪೀಸ್ ಅಂತ ಇತ್ತು. ಆಮೇಲೆ ಗೊತ್ತಾಯ್ತು 399 ರೂಪೀಸ್ ತನಕ ನೀವು ತಕೊಂಡ್ರೆ, ಅದಕ್ಕಿಂತ ಜಾಸ್ತಿನೇ ಆಗ್ಬೇಕು, ತಕೊಂಡ್ರೆ ನೀವು ಇದು ಫ್ರೀ ಡೆಲಿವರಿ ಮಾಡ್ತಾರೆ. ಇಲ್ಲ ಅಂದ್ರೆ ನೀವು 30 ರೂಪೀಸ್ ಕೊಡ್ಬೇಕಾಗುತ್ತೆ. ಈಗ ಪಟಾಫಟ ಅಂತೆಲ್ಲ ಮಾಡಕ್ಕೆ ಟೈಮ್ ಇಲ್ಲ ನಂಗೆ. ಬೇರೆಲ್ಲ ಕೆಲವೊಂದು ಐಟಮ್ ಬೇಕಿದೆ, ಎಲ್ಲ ಒಟ್ಟು ಯಾವ್ದೆಲ್ಲ ಬೇಕಂತ ಒಂದ್ಸಲ ಥಿಂಕಿಂಗ್ ಮಾಡಿ ಮತ್ತೆ ಆರ್ಡರ್ ಮಾಡುವ ಅಂತ ಇದ್ದೀನಿ. ಹಾಗೆ ಇವಾಗ ನಂಗೆ ದೋಸೆ ಮಾಡ್ಬಿಡ್ತಾ ಇದ್ದೀನಿ. ದೋಸೆ ಯಾಕೋ ಇವತ್ತು ನಿನ್ನೆ ಸ್ವಲ್ಪ ಚಪಾತಿ ಮಾಡುವಾಗ ದೋಸೆ ಹಂಚು ಸರಿ ಕಾಯ್ತಾ ಅಂತ ದೋಸೆ ಜಾಸ್ತಿ ಎದ್ದು ಬರ್ತಾ ಇಲ್ಲ. ಬೆಳಿಗ್ಗೆ ಲೇಟ್ ಆಗಿ ಇದಾಯ್ತು.
ಹಾಗೆ ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ. ಇವತ್ತು ದೋಸೆ ಸರಿ ಬರ್ತಾ ಇಲ್ಲ. ಹಾಗೆ ತಿಂಡಿ ಎಲ್ಲ ತಿಂದು ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆಗೆ ಆಗ್ಬೇಕು. ಎಂತ ಮಾಡುದು ಗೊತ್ತಿಲ್ಲ. ಇವತ್ತು ತರಕಾರಿ ಸಹ ಎಂತ ಇಲ್ಲ. ಇವತ್ತು ಫ್ರೈಡೆ ಆಗಿರೋದ್ರಿಂದ ಇವತ್ತು ತರಕಾರಿನೇ. ನಾಳೆ ಇನ್ನೇ ಎಂತಾದ್ರೂ ಮಾಡುದು. ಪ್ರಾಗ್ಗೆ ತುಂಬಾ ದಿವಸ ಆಯ್ತು ಬಂದಾಗಿಂದ. ಫ್ರಾನ್ಸ್ ಅಂತ ಕೇಳ್ತಾ ಇದ್ಲು. ಮೊನ್ನೆ ತಕೊಳ್ಳುವ ಅಂತ ನೋಡ್ದೆ, ಅವತ್ತು ಇರ್ಲಿಲ್ಲ. ನಾಳೆ ನೋಡುದು, ಇದ್ರೆ ತಕೊಳ್ಳೋದಿಲ್ಲ ಅಂದ್ರೆ ಚಿಕನ್ ತಗೊಳ್ಳೋ. ಮೀನ್ ಸಹ ಈಗ ಒಳ್ಳೆ ಇರುದಿಲ್ಲ. ಮತ್ತೆ ಎಂತ ಹೇಳಿದ್ರೆ ಫ್ರೆಶ್ ಮೀನ್ ಸಿಗುದಿಲ್ಲ. ಮತ್ತೆ ರೇಟ್ ತುಂಬಾ ಹೈ ಆಗೋಗಿದೆ ಮೀನಿದು. ಅದಕ್ಕಿಂತ ಒಂದು ಅರ್ಧ ಕೆಜಿ ಚಿಕನ್ ತಂದು ತಿನ್ಬೋದು. ಚಿಕನ್ ಏನು ಆರೋಗ್ಯಕ್ಕೆ ಒಳ್ಳೇದಲ್ಲ. ವೀಕ್ಲಿ ಒನ್ಸ್ ನಾವು ಮಾಡುದು, ಯಾವಾಗ್ಲೂ ಮಾಡಲ್ಲ ಚಿಕನೇ ತರುವ ಅಂತ ಇದ್ದೇನೆ. ನೋಡುವ ಎಂತ ಆಗ್ತದೆ ಅಂತ. ಮತ್ತೆ ನಾಳೆ ಸ್ವಲ್ಪ ನಂಗೆ ಹೊರಗಡೆ ಸಹ ಹೋಗ್ಲಿಕ್ಕೆ ಉಂಟು. ಹೊರಗಡೆ ಅಂದ್ರೆ ಪ್ರಾಗ್ಯಂಗ್ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಯಾವುದು ಅದು ಕಾಂಪಿಟೇಷನ್ಗೆ ಒಂದು ಕೆಲವೊಂದು ಅವಳಿಗೆ ಐಟಮ್ಸ್ ಎಲ್ಲ ಬೇಕಿದೆ. ಅದನ್ನೆಲ್ಲ ತಗೊಂಡ್ ಬರ್ಬೇಕು. ಸ್ಟೇಟ್ ಬ್ಯಾಂಕಿಗೆ ಹೋಗಿ ಕೆಲವೊಂದು ತಕೊಂಡ್ ಬರುವ ಅಂತ ಇದ್ವಿ. ಹಾಗೆ ತುಂಬಾ ದಿವಸ ಆಯ್ತು ಅವಳು ಹೊರಗಡೆ ಎಲ್ಲ ಹೋಗಿಲ್ಲಲ್ಲ ಪಾಪ. ರಜಾ ಅಂತ ಹೋದ್ರೆ ಒಂದು ನಾವು ಅಜ್ಜಿ ಮನೆ, ಅದ್ ಬಿಟ್ರೆ ನನ್ನ ಹಸ್ಬೆಂಡ್ ಮನೆ, ಅದು ಅವ್ರ ಅಕ್ಕನ ಮನೆ, ಅಲ್ಲಿ ಫಂಕ್ಷನ್ ಹೋಗಿದ್ದಷ್ಟೇ. ಮತ್ತೆ ಅದ್ ಬಿಟ್ರೆ ಅವಳನ್ನ ಎಲ್ಲಿಗೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಪಾಪ ಮನೇಲೇ ಇತ್ತು ಮಗು, ಎಲ್ಲಿಗ್ ಸಹ ಹೋಗ್ಲಿಲ್ಲ. ಬೆಂಗಳೂರಿಗೆ ಹೋಗೋ ಪ್ಲಾನ್ ಇತ್ತು. ಹಾಗೆ ಗೃಹ ಪ್ರವೇಶ, ಮದ್ವೆ, ತಂಬಿಲ, ಅದು ಇದು ಅಂತ ಹೇಳಿ ನಾವು ಅಲ್ಲಿ ಇಲ್ಲೆಲ್ಲ ಹೋಗಿದ್ವಲ್ಲ. ಹಾಗಾಗಿ ಬೆಂಗಳೂರಿಗೆ ಹೋಗ್ಲಿಕ್ಕೂ ಆಗಿಲ್ಲ. ಮತ್ತೆ ಈ ಶಕೆಯಲ್ಲಿ ನಂಗೆ ಲಾಸ್ಟಿಗೆ ನನಗೇನೆ ಟಯರ್ಡ್ ಆಗಿ ಹೋಗಿತ್ತು. ಎಲ್ಲಿಗೆ ಹೋಗೋ ಈ ಮೂಡು ಇರ್ಲಿಲ್ಲ. ತಮ್ಮ ತುಂಬಾ ಸಲ ಕರೆದ ಬೆಂಗಳೂರಿಗೆ ಬನ್ನಿ ಬನ್ನಿ ಅಂತ. ನಾವು ಬರೋದ್ರೊಳಗೆ ಅಕ್ಕ ಸಹ ಮೈಸೂರಿಗೆ ಹೋಗ್ಬಿಟ್ಟಿದ್ಲು. ಅವಳು ಮೈಸೂರಿಗೆ ಹೋದ್ಮೇಲೆ ಅಲ್ಲಿಂದ ಬೆಂಗಳೂರಿಗೆ ಹೋಗಿ 3 days ಇದ್ದು ಉಳ್ಕೊಂಡ್ ಬಂದಿದ್ದಾರೆ. ಬಟ್ ನಾವು ಹೋಗೋ ಐಡಿಯಾ ಇತ್ತು, ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಯ್ತು. ಈಗ ಅದಕ್ಕೆ ನಾಳೆ ಒಂದು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗುವ ಎಲ್ಲಾದ್ರೂ ಅಂತ ಇದ್ದೀನಿ. 1 ವಾರ 15 ದಿವಸ ಆಯ್ತು ನಾನ್ ಬಂದು, ನನಗೆ ಹೊರಗಡೆ ಹೋಗೋ ಮೂಡಿಲ್ಲ ಎಲ್ಲಿ ಸಹ. ಅದಕ್ಕೆ ಫೈನಲಿ ಒಂದು ಎಲ್ಲಾದ್ರೂ ಸ್ವಲ್ಪ ಕರ್ಕೊಂಡು ಹೋಗುವಂತೆ. ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ದೊಡ್ಡ ಪ್ಲಾನ್ ಇದೆ. ಸರ್ಪ್ರೈಸ್ ಆಗಿರ್ಲಿ, ನಾನು ನಿಮ್ಗೆ ಹೇಳ್ತೀನಿ. ಎಲ್ಲಾದ್ರೂ ಒಂದು ಟ್ರಿಪ್ ಇದೆ ನಮ್ದು, ಸ್ಮಾಲ್ ಟ್ರಿಪ್. ಹೋಗ್ತೀವ ಇಲ್ವಾ ಅಂತ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ, ನೋಡುವ, ಹೇಳ್ತೀನಿ. ಸ್ವಲ್ಪ ಸಸ್ಪೆನ್ಸ್ ಆಗಿರ್ಲಿ ನಿಮ್ಗೆ. ಹೋದ್ರೆ ಖಂಡಿತವಾಗ್ಲೂ ನಾನು ವಿಡಿಯೋಸ್ ಎಲ್ಲ ಮಾಡ್ತೀನಿ. ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೇನೆ. ಹಾಗೆ ಇನ್ಮೇಲೆ ಡೈಲಿ ವಿಡಿಯೋ ಮಾಡ್ತೀನಿ. ಡೈಲಿ ಆಗಲ್ಲ, ವೀಕ್ಲಿ 1-2 ವಿಡಿಯೋಸ್, 2 ವಿಡಿಯೋ ಹಾಕ್ಬೋದು. ಮತ್ತೆ ಈಗ ಸ್ವಲ್ಪ ನಾನು ಫ್ರೀ ಇದ್ದೀನಿ. ಇನ್ನು ಪ್ರಾಗ್ಯಂಗ್ ಎಲ್ಲ ಪೋರ್ಷನ್ ಎಲ್ಲ ಶುರು ಮಾಡಿದ್ಮೇಲೆ, ಲೆಸನ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಆಗೋದಿಲ್ಲ. ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಯಾಕಂದ್ರೆ ಅವಳಿಗೆ ಹೋಮ್ ವರ್ಕ್ ಡೈಲಿ ಅವಳದ್ದು ಓದಿಸೋದು ಅದು ಎಲ್ಲ ಕರೆಕ್ಟ್ ಆಗ್ತದೆ ನಂಗೆ. ನೋಡುವ, ವಾರದಲ್ಲಿ 2 ವಿಡಿಯೋ ಅಂತೂ ಕಂಪಲ್ಸರಿ ಹಾಕ್ತೀನಿ. ನೀವು ಜಾಸ್ತಿ ಸಪೋರ್ಟ್ ಮಾಡಬೇಕು. ಜಾಸ್ತಿ ವ್ಯೂಸ್ ಬಂದ್ರೆ ನಂಗೊಂದು ಮೋಟಿವೇಶನ್ ಬರುತ್ತೆ ವಿಡಿಯೋ ಹಾಕ್ಲಿಕ್ಕೆ. ವ್ಯೂಸ್ ಎಲ್ಲ ಬರ್ಲಿಲ್ಲ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಆಗುದಿಲ್ಲ. ಆದ್ರೂ ನಾವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕಂದ್ರೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಹಾಗೆ ದೋಸೆ ಆಗ್ತಾ ಉಂಟು, ಆದ್ರೆ ಅಷ್ಟು ಎದ್ದು ಬರ್ತಾ ಇದೆ. ನೋಡುವ ಎಂತ ಆಗ್ತದೆ ಅಂತ ಈಗ. ಆದ್ರೆ ನಂಗೆ ತುಪ್ಪ ಇಲ್ಲ, ಅದೊಂದು ಬೇಜಾರಾಗ್ತದೆ. ತುಪ್ಪ ಇಲ್ಲದೆ ಮೆಂತ್ಯ ದೋಸೆ ತಿನ್ನಕ್ಕಾಗದೇ ಇಲ್ಲ, ನಂಗೆ ಇಷ್ಟನೇ ಇಲ್ಲ. ತುಪ್ಪ ಇದ್ರೆ ಒಳ್ಳೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅಷ್ಟು ಚಂದ ಇರ್ತದೆ ತಿನ್ಲಿಕ್ಕೆ. ಹಾಗೆ ತಿಂಡಿ ಎಲ್ಲ ತಿಂದು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ನೋಡಿ, ಎದ್ದೇ ಬರ್ತಾ ಇಲ್ಲ ಅವತ್ತು. ದೋಸೆ ಎಂತ ಆಗಿದ ಗೊತ್ತಿಲ್ಲ, ಕಣ್ಣು ಬಿತ್ತ ಯಾರದ್ದು ಗೊತ್ತಿಲ್ಲ. ದೋಸೆ ಎದ್ದೇ ಬರ್ತಾ ಇಲ್ಲ. ಅದು ಚಪಾತಿ ನಾನು ಕಾಯಿಸಿದ ಹೈ ಫ್ಲೇಮ್ ಇಟ್ರೆ ಹಾಗೆ ಆಗುದು, ಅದು ಕಾವಲಿ ಯಾಕೋ ದೋಸೆ ಎದ್ದೇ ಬರಲ್ಲ. ಇವತ್ತು ಮಧ್ಯಾಹ್ನಕ್ಕೆ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ. ನೋಡು, ಓಪನ್ ಮಾಡಿ ನೋಡುವ ಹೇಗಾಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ಗಮ್ಮಂತ. ಹಾಗೆ ಅದೇ ಅನ್ನ ಸಾಂಬಾರು ಅದೇ ಮಾಡಿ ಬೇಸರ ಆಗಿದೆ. ಇವತ್ತು ಶುಕ್ರವಾರ ಬೇರೆ, ಹಾಗಾಗಿ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ. ಹಾಗೆ ಇನ್ನು ಊಟ ಮಾಡ್ಬೇಕಷ್ಟೇ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಏನು ಅಷ್ಟು ತೋರಿಸುವಂತದ್ದು ಇರ್ಲಿಲ್ಲ ನಂಗೆ.
ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.